ನಮಸ್ಕಾರಗಳು. ಕನ್ನಡ ಕೊರಳು ಭಾಷಣ ಸರಣಿ. ಇಂದಿನ ವಿಷಯ ಚಿಕಾಗೋ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದರು ಹೇಳಿದ್ದೇನು. ಸ್ವಾಮಿ ವಿವೇಕಾನಂದರ ಭಾಷಣ ವಿಶ್ವ ಸರ್ವಧರ್ಮ ಸಮ್ಮೇಳನದಲ್ಲಿ ಮಾಡಿದರ ಕನ್ನಡ ಅನುವಾದ. ಸ್ವಾಮಿ ವಿವೇಕಾನಂದ ಅವರ 1893 ಚಿಕಾಗೋ ಭಾಷಣದ ಪೂರ್ಣ ಅನುವಾದವನ್ನು ಇಲ್ಲಿ ನೀಡಲಾಗಿದೆ. ಅಮೆರಿಕದ ಸಹೋದರ ಮತ್ತು ಸಹೋದರಿಯರೇ, ನಿಮ್ಮ ಈ ಉತ್ಸಾಹಭರಿತ ಮತ್ತು ಹೃದಯಸ್ಪರ್ಶಿ ಸ್ವಾಗತಕ್ಕಾಗಿ ನಾನು ನಿಮಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತೇನೆ. ಜಗತ್ತಿನ ಅತ್ಯಂತ ಪ್ರಾಚೀನ ಸನಾತನ ಧರ್ಮವನ್ನು ಎಲ್ಲ ಧರ್ಮಗಳಿಗೆ ಶ್ರುತಿಯೂ ಮತ್ತು ಸಾವಿರಾರು ವರ್ಷಗಳಿಂದ ಶರಣಾರ್ಥಿಗಳಿಗೆ ಆಶ್ರಯವಾಗಿರುವ ಭಾರತದ ಜನರ ಪರವಾಗಿ ನಾನಿಂದು ಭಾವಪೂರ್ಣ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಾನು ಈ ವೇದಿಕೆಗೆ ಬರುವ ಮೊದಲು ನನ್ನ ಮಾತುಗಳನ್ನು ಪ್ರಾರಂಭಿಸಲು ನಮ್ಮ ಹೃದಯದಲ್ಲಿಯೂ ಬಾಹ್ಯ ಜಗತ್ತಿನಲ್ಲಿಯೂ ಸಹ ಭಿನ್ನಾಭಿಪ್ರಾಯಗಳ ಅಂತ್ಯವಾಗಲಿ ಎಂಬ ಪ್ರಾರ್ಥನೆ ಮಾಡಿದ ಈ ಮಹತ್ತರ ಧರ್ಮಸಭೆಗೆ ನನ್ನ ಗೌರವವನ್ನು ಅರ್ಪಿಸುತ್ತೇನೆ. ಈ ವೇದಿಕೆ ಸ್ವಯಂ ಇಡೀ ವಿಶ್ವದ ವೈಭವವನ್ನು ಸಾರುತ್ತಿದೆ. ಇಲ್ಲಿ ವಿಶ್ವ ಧರ್ಮಗಳ ಅದ್ಭುತ ಭಾವ ಜಗತ್ತು ಮೂಡಿಬಂದಿದೆ. ಎಲ್ಲರೂ ಏಕತೆಯ ಸಂಗೀತವನ್ನು ಹಾಡುತ್ತಿದ್ದಾರೆ. ಧರ್ಮಗಳಲ್ಲಿರುವ ವೈವಿಧ್ಯಗಳು ಸಹಿಷ್ಣುತೆ ಮತ್ತು ಶ್ರದ್ಧೆ ಎಂಬ ಭಾವದ ಮೂಲಕ ಮನಸ್ಸಿನಲ್ಲಿ ಚಿರಸ್ಥಾಯಿಯಾಗಿ ಉಳಿಯಲಿ. ಈ ಮಹತ್ತರ ಸಭೆಯು ಇಂದಿಗೆ ಜಗತ್ತಿಗೆ ಸಾಬೀತುಪಡಿಸಿತು. ವಿಶೇಷವಾಗಿರುವ ಪ್ರಾಚೀನ ತತ್ವವೇ ಸಹಿಷ್ಣುತೆ ಮತ್ತು ಧಾರ್ಮಿಕ ಸಹನೆ. ಈ ಸಭೆಯು ಆ ಮೂಲಕ ವಿಶ್ವಕ್ಕೆ ಘೋಷಿಸಿತು, ಎಲ್ಲ ಧರ್ಮಗಳು ತಮ್ಮದೇ ಆದ ದಾರಿ ಮೂಲಕ ಸತ್ಯವನ್ನು ಮುಟ್ಟುತ್ತವೆ. ಪ್ರಪಂಚವು ತನ್ನ ಅಸಹಿಷ್ಣುತೆ, ತನ್ನ ಕ್ರೂರತೆ, ಭೀತಿಯಿಂದ ಬೆದರಿಸುತ್ತಿದ್ದ ಸಂದರ್ಭದಲ್ಲಿ ಭಾರತವು ಎಲ್ಲ ಧರ್ಮಗಳಿಗೆ ಆಶ್ರಯ ನೀಡಿತು. ಹಿಂದೂಗಳು, ಬೌದ್ಧರು, ಯಹೂದ್ಯರು, ಪಾರ್ಸಿಗಳು ಎಲ್ಲರೂ ನಮ್ಮ ಆಶ್ರಯವನ್ನು ಪಡೆದಿದ್ದಾರೆ. ನಾನು ನಿಮಗೆ ಕೆಲವು ಸಾಲುಗಳನ್ನು ಓದಿ ಹೇಳುತ್ತೇನೆ. ಅವು ಆತ್ಮೋತ್ಪತ್ತಿಯ ವೇದಗಳ ಮತ್ತು ನಮ್ಮ ಹೃದಯದ ಘೋಷವಾಕ್ಯವಾಗಿದೆ. ರುಚೀನಂ ವೈಚಿತ್ರ್ಯ ದೃಜುಕುಟಿಲ ನಾನಾ ಪಥಜುಷಾಂ ನೃಣಾಮೇಕಗಮ್ಯಸ್ತಮಸಿ ಪಯಸಾರ್ಮಣವೋ ಯಥಾ. ಅರ್ಥ: ಅನೇಕ ನದಿಗಳು ತಾವು ತಮ್ಮದೇ ಆದ ಮಾರ್ಗವನ್ನು ಹುಡುಕುತ್ತಾ ಸಾಗಿದರೂ ಕೊನೆಗೆ ಒಟ್ಟಿಗೆ ಸಾಗಿ ಸಮುದ್ರವನ್ನೇ ತಲುಪುತ್ತವೆ. ಆ ಸಮುದ್ರವೇ ಸತ್ಯ. ಈ ತತ್ವವು ವಿಶ್ವಧರ್ಮ ಸಭೆಯ ಮನೋಭಾವವನ್ನು ಪ್ರತಿನಿಧಿಸುತ್ತದೆ. ಧರ್ಮಗಳ ವೈವಿಧ್ಯಗಳ ನಡುವಿನ ಸೌಹಾರ್ದತೆಯನ್ನು ನಾವು ಉಳಿಸಿಕೊಂಡರೆ ಈ ಜಗತ್ತಿನಲ್ಲಿ ಶಾಂತಿ ಸಾಧ್ಯವಾಗುತ್ತದೆ. ಧರ್ಮಗಳಲ್ಲಿರುವ ಎಲ್ಲ ಮಹಿಮೆಯನ್ನು ನಾವು ಒಪ್ಪಿಕೊಂಡು ಪ್ರತಿಯೊಬ್ಬನನ್ನು ಗೌರವಿಸುವ ಮನೋಭಾವವನ್ನು ಬೆಳೆಸಬೇಕು. ಸ್ವಾಮಿ ವಿವೇಕಾನಂದರ ಈ ಭಾಷಣವು ಭಾರತೀಯ ವೇದಾಂತದ ತತ್ವಗಳನ್ನು ಪ್ರಪಂಚದ ಮುಂದೆ ತಂದಿತು. ಇದು ಧರ್ಮಗಳ ಸಮಾನತೆಯನ್ನು, ಸಹಿಷ್ಣುತೆಯನ್ನು ಮತ್ತು ಜಗತ್ತಿಗೆ ಶಾಂತಿ ತರಲು ಅಗತ್ಯವಾದ ಸಮಾನ ಭಾವವನ್ನು ಉತ್ತೇಜಿಸಿತು. ಸ್ವಾಮಿ ವಿವೇಕಾನಂದರ ಅತ್ಯದ್ಭುತ ಭಾಷಣದ ಸಾರಾಂಶವನ್ನು ಇಲ್ಲಿ ಕೊಡಲಾಗಿದೆ. ಇದನ್ನು ಓದಿದ್ದಕ್ಕಾಗಿ, ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಜೈ ಭಾರತ ಮಾತೆ, ಜೈ ಕರ್ನಾಟಕ.